ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಗಂಡ ಹೆಂಡ್ತಿರು ಪಾದಪೂಜೆಯನ್ನು ಮಾಡಿ ಕಂಪ್ಲೀಟ್ ಆಗುತ್ತೆ. ಪಾದಪೂಜೆ ಮಾಡಾದ್ಮೇಲೆ ಎಲ್ಲರೂ ಹಬ್ಬದ ಊಟ ಮಾಡೋದಕ್ಕೆ ಅಂತ ಬರ್ತಾರೆ. ಹಬ್ಬದ ಊಟಕ್ಕೆ ಎಲ್ಲರೂ ಕೂತ್ಕೊಂಡಿರ್ಬೇಕಾದ್ರೆ ಭೂಮಿ ಎಲ್ರಿಗೂ ಊಟ ಬಡಿಸ್ತಾ ಇರ್ತಾಳೆ. ಆವಾಗ ಅಜಿತ್ ಭೂಮಿ ಬಾಯಿಲಿ ಅಂತ ಕರಿತಾನೆ. ಹೋಗಮ್ಮ ಭೂಮಿ, ನನ್ನ ಮಗ ನಿನಗೆ ಮೊದಲನೇ ತುತ್ತು ತಿನ್ಸೋದಕ್ಕೆ ಕರಿತಾ ಇದ್ದಾನೆ ಅಂತ ಸಂಗೀತ ಹೇಳ್ತಾಳೆ. ಆವಾಗ ಭೂಮಿ ಹಂಗೆ ನಿಂತಿರ್ತಾಳೆ. ಈಗ ಹೋಗ್ತೀಯೋ ಇಲ್ವೋ ಅಂತ ಜೋರು ಮಾಡ್ತಾರೆ. ಆವಾಗ ಹೋಗಿ ಹತ್ರ ನಿಂತ್ಕೊತಾಳೆ. ಆವಾಗ ಹತ್ರ ನಿಂತ್ಕೊಂಡಾದ್ಮೇಲೆ ಅವನು ಮೊದಲನೇ ತುತ್ತನ್ನ ತಿನ್ಸೋದಕ್ಕಂತ ಹೋಗ್ತಾನೆ. ಮನಸ್ಸಲ್ಲೂ ನೂರು ಆಲೋಚನೆಗಳು ಓಡಾಡ್ತಿರ್ತವೆ. ಬಂದ್ಬಿಟ್ಟು ಅಜ್ಜಿತ್ ಭೂಮಿಗೆ ತಿನ್ನಿಸ್ತಾನೆ. ತಿನ್ನಿಸಾದ್ಮೇಲೆ ಅವಳು ಅವನ ಮಗನೇ ನೋಡ್ಕೊಂಡು ನಿಂತಿರ್ತಾಳೆ. ಆಗ ನಚಿಕೇತ ಹೇಳ್ತಾನೆ, ಪ್ರೀತಿ ಮಾಡೋ ವಿಷಯದಲ್ಲಿ ನಮ್ಮ ಬ್ರೋ ಮತ್ತು ಅದಕ್ಕೆನ ಮೀರಿಸೋರು ಯಾರೂ ಇಲ್ಲಪ್ಪ, ನಾವು ನಿಮ್ಮನ್ನೇ ಫಾಲೋ ಮಾಡ್ತಿದ್ದೀವಿ ಎಂದ್ಬಿಟ್ಟು ನಚಿಕೇತನು ಅಂಜನಂಗೆ ಮೊದಲನೇ ತುತ್ತ ತಿನ್ನಿಸ್ತಾನೆ. ಅವಾಗ ಅವಳಿಗೂ ತುಂಬ ಖುಷಿ ಆಗುತ್ತೆ. ಎಲ್ಲರೂ ಹಿಂಗೇ ಮಗ ಸೊಸೆ ಯಾವಾಗ್ಲೂ ಖುಷಿಯಾಗಿದ್ದರೆ ನಮ್ಗೆ ಅಷ್ಟೇ ಸಾಕು ಅಂತ ರಾಮ ಹೇಳ್ತಾ ಇರ್ತಾರೆ. ಮತ್ತು ಚೆನ್ನಾಗಿರ್ಬೇಕಷ್ಟೇ. ಭೂಮಿ, ನೀನು ಇವಾಗ ಊಟ ಎಲ್ರಿಗೂ ಬಡಿಸಿದ್ದಾಯ್ತಲ್ವ, ಈಗ ನೀನು ಬಂದು ಕೂತ್ಕೊ, ನೀನು ತಿನ್ಬಾ ಊಟನ ಅಂತ ಹೇಳ್ತಾರೆ. ಇಲ್ಲ ಅತ್ತೆ, ನಾನು ಎಲ್ರಿಗೂ ಬಡಿಸ್ಬಿಟ್ಟು ಆಮೇಲೆ ತಿಂತೀನಿ ಅಂತ ಹೇಳ್ತಿರ್ತಾಳೆ. ಇವತ್ತು ಹಬ್ಬದ ಊಟ ತಿಂತಾ ಇದ್ದೀವಿ, ಎಲ್ಲರೂ ಒಟ್ಟಿಗೆ ತಿನ್ನೋಣ ಬಾ ಇಲ್ಲಿ ಅಂತ ಹೇಳ್ಬಿಟ್ಟು ಭೂಮಿನ ಕೂತ್ಕೊಂಡು ಊಟ ಮಾಡ್ತಾಳೆ. ಅವ್ರದ್ದು ಊಟ ಕಂಪ್ಲೀಟ್ ಆಗುತ್ತೆ. ಊಟ ಕಂಪ್ಲೀಟ್ ಆದಮೇಲೆ ಅಜಿತ್ತು ರೂಮ್ಗೆ ಹೋಗ್ತಾನೆ. ಅಜಿತ್ತು ಸತ್ಯ ಇಬ್ಬರು ಮಾತಾಡ್ತಿರ್ತಾರೆ. ಅಲ್ಲ ಕಣೋ, ಏನು ಮಾಡೋದಕ್ಕೆ ಹೊಟ್ಟಿದ್ದೀರಾ ನೀವಿಬ್ಬರು? ನಿಮ್ಮಿಬ್ಬರ ಮಧ್ಯೆ ಅಂತ ಒಳ್ಳೆ ಪ್ರೀತಿ ಬಾಂಧವ್ಯ ಇದೆ, ಆದರೆ ಒಬ್ರಿಗೊಬ್ರು ನಿಮ್ಮ ಪ್ರೀತಿನ ನಿಜವಾದ ಪ್ರೀತಿ ಏನು ಅಂತ ಹೇಳ್ಕೊತಾನೆ ಇಲ್ವಲ್ಲೋ ಅಜಿತ, ಏನಾಗಿದೆಯೋ ನಿಮಗೆ ಅಂತ ಕೇಳ್ತಾ ಇರ್ತಾನೆ. ಆವಾಗ ಅವಳು ದೇವಸ್ಥಾನದಲ್ಲೂ ಅದೇ ಹೇಳಿದ್ದು ಅಣ್ಣ, ನಾವು ಕಾಂಟ್ರಾಕ್ಟ್ನ ಇನ್ನೊಂದು ಸ್ವಲ್ಪ ದಿನಕ್ಕೆ ಮುಂದುವರ್ಸೋಣ. ಅವ್ರ ಅಮ್ಮಂಗೆ ನಿಮ್ಮಲ್ಲಿ ಒಳ್ಳೆ ಅಳಿಯನ್ನು ನೋಡ್ತಾ ಇದ್ದಾರೆ. ನೀವು ಇಬ್ಬರೂ ಮದುವೆ ಆಗಿ ಇನ್ಮೇಲೆ ಸ್ವಲ್ಪ ದಿನ ಇನ್ನೂ ಅಷ್ಟು ದಿನ ನಾವು ಇಬ್ಬರು ಗಂಡ ಹೆಂಡತಿ ಥರನೇ ನಾಟಕ ಆಡಬೇಕು. ಇಷ್ಟು ದಿನ ನಾನು ನಿಮ್ಮನೆಯವ್ರಿಗೋಸ್ಕರ ನಾಟಕ ಆಡಿದೆ, ನೀವು ಇನ್ಮೇಲೆ ನನಗೋಸ್ಕರ ನಾಟಕ ಆಡಿ ಅಂತ ಹೇಳಿದ್ಲು. ಅದಕ್ಕೆ ನಾನು ಒಪ್ಕೊಂಡಿದ್ದೀನಿ ಅಷ್ಟೇ ಅಂತ ಹೇಳ್ತಿರ್ತಾನೆ. ಆದರೆ ನಿಮ್ಮ ಇಬ್ಬರು ಮನಸ್ಸಲ್ಲೂ ಇರೋ ನಿಜವಾದ ಪ್ರೀತಿನ ಹೇಳ್ಕೊಳೋದು ಯಾವಾಗ ಅಂತ ಕೇಳ್ತಾ ಇರ್ತಾನೆ. ಆವಾಗ ಭೂಮಿ ಬರ್ತಾಳೆ. ಭೂಮಿನೂ ಬಂದ್ಬಿಟ್ಟು, ಏನು ಇಬ್ಬರು ಮಾತಾಡ್ಕೊತಿದ್ದೀರಾ, ಸರಿ ನಾನು ಆಮೇಲೆ ಬರ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಅಯ್ಯೋ, ನನ್ನ ತಂಗಿ ಮುಂದೆ ಮಾತಾಡದೇ ಇರೋ ಮಾತೇನೂ ಇಲ್ಲಮ್ಮ, ನೀನು ಇಲ್ಲಿ ಇರಲೇಬೇಕು ಬಾ ಇಲ್ಲಿ ಅಂತ ಹೇಳಿ ಭೂಮಿನೂ ಅಲ್ಲಿ ಕುತ್ಕೊತಾಳೆ. ಭೂಮಿ ಕುತ್ಕೊಂಡಾದ್ಮೇಲೆ ಇಬ್ರಿಗೂ ಹೇಳ್ತಾನೆ, ನೀವಿಬ್ಬರು ಮನಸ್ಸಲ್ಲಿರೋ ಪ್ರೀತಿನ ಒಬ್ರಿಗೊಬ್ರು ಹೇಳ್ಕೊಳೋದು ಯಾವಾಗ? ನೀವು ಇಬ್ಬರೂ ಅತಿಯಾಗಿ ಇಬ್ಬರೂ ಪ್ರೀತಿಸಿದ್ರು, ಆದರೆ ಇಬ್ಬರೂ ಇನ್ನೂ ಕಾಂಟ್ರಾಕ್ಟ್ ಮದುವೆ ಅಂತ ಹೇಳ್ಕೊಂಡು ಇನ್ನೂ ಆ ಕಾಂಟ್ರಾಕ್ಟ್ನ ಮುಂದುವರಿಸೋದ್ರ ಬಗ್ಗೆನೇ ಮಾತಾಡ್ತಿದ್ದೀರಲ್ಲ, ಇದು ತಪ್ಪಲ್ವಾ? ಈಗ ನೀನೇನಾದರೂ ಮದುವೆ ನಮ್ಮದು ಕಾಂಟ್ರಾಕ್ಟ್ ಅಂತ ಹೇಳಿದ್ರೆ ಸಂಗೀತ ಅಮ್ಮಂಗೆ ಬೇಜಾರಾಗುತ್ತೆ ಅಂತ ಅಜಿತ್ಗೆ ಹೇಳ್ತಾನೆ. ಈಗ ಭೂಮಿ, ನೀನು ಅಷ್ಟೇ, ಇವಾಗ ನೀನೇನಾದರೂ ಕಾಂಟ್ರಾಕ್ಟ್ ಮ್ಯಾರೇಜು ಅಂತ ನಿಮ್ಮ ಅಮ್ಮಂಗೆ ಹೇಳಿದ್ರೆ ನಿಮ್ಮ ಅಮ್ಮ ಅಲ್ಲಿ ನಿಮ್ಮ ಸಂಬಂಧಿಕರ ಮುಂದೆ ಎಲ್ಲರೂ ನನ್ನ ಮಗಳೂ ಮದುವೆಯಾಗಿ ಚೆನ್ನಾಗಿ ಬಾಳಿ ಬದುಕ್ತಾ ಇದ್ದಾಳೆ ಅಂತ ಹೇಳ್ಕೊಂಡಿದ್ದಾರೆ. ಇವಾಗ ನೀನು ಏನಾರು ನನ್ನ ಮದುವೆ ಕಾಂಟ್ರಾಕ್ಟು ನಾನು ನಿಜವಾದ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ. ಅವ್ರ ಫ್ಯಾಮಿಲಿಯವ್ರ ಹತ್ರ ಹೇಳ್ಕೊಂಡಿರೋದ್ರ ಪ್ರಕಾರ ಅವ್ರಿಗೆ ಅವಮಾನ ಆಗೋದಿಲ್ವ ಅವ್ರ ಮುಂದೆ? ಅವರೂ ಖುಷಿಯಾಗಿರ್ತಾರ? ನೀನು ಒಂದು ಸ್ವಲ್ಪ ಯೋಚನೆ ಮಾಡು ಅಂತ ಇಬ್ರಿಗೂ ಬುದ್ಧಿ ಹೇಳ್ತಾನೆ. ಆವಾಗ ಅವರಿಬ್ಬರೂ ಯೋಚನೆ ಮಾಡ್ತಾ ಹಂಗೇನೆ ಕೂತಿರ್ತಾರೆ. ನೀ ರೂಮಲ್ಲಿ ಕೂತಿರ್ತಾಳೆ. ಅಲ್ಲಿಗೆ ಅಂಜನಾ ಬರ್ತಾಳೆ. ಏನು ಮಾಮ್, ಇವರಿಬ್ಬರು ಗಂಡ ಹೆಂಡತಿ ಇಷ್ಟೊಂದು ಕ್ಲೋಸ್ ಆಗ್ತಾನೆ ಇದ್ದಾರೆ ದಿನೇ ಇವರಿಬ್ಬರೂ ಹೆಂಗೆ ದೂರ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳ್ತಿರ್ತಾಳೆ. ಆವಾಗ ನಾವೇನು ದೂರ ಮಾಡೋದೇ ಬೇಡ, ಅವರಿಬ್ಬರೂ ಒಂದು ಕಮಿಟ್ಮೆಂಟ್ ಅಂಡರ್ಸ್ಟ್ಯಾಂಡಿಂಗಲ್ಲೇ ಇಬ್ಬರೂ ಗಂಡ ಹೆಂಡತಿಯಾಗಿ ಇನ್ನೂ ಒಂದಷ್ಟು ದಿನ ನಾಟಕ ಮಾಡೋಣ ಅಂತ ಹೇಳ್ಕೊಂಡಿರ್ತಾರೆ. ಆದರೆ ಅವರಿಬ್ಬರ ಮಧ್ಯೆ ನಡೀತಿರೋ ಕಾನ್ವರ್ಸೇಷನು, ಅವರಿಬ್ಬರ ಮಧ್ಯೆ ಇರೋ ಅನ್ಯೋನ್ಯತೆನೆಲ್ಲ ನೋಡಿದ್ರೆ ಎಲ್ಲಿ ಮುಂದೆ ಇವಳು ಇದೇ ಮನೆಯಲ್ಲಿ ಸೊಸೆಯಾಗಿ ಉಳ್ಕೊಂಡ್ಬಿಡ್ತಾಳೋ ಅಂತ ಭಯ ಆಗ್ತಿದೆ ಮಾಮ್ ಅಂತ ಹೇಳ್ತಿರ್ತಾಳೆ. ಆ ಥರ ಆಗೋದಕ್ಕೆ ನಾನು ಬಿಡೋದಿಲ್ಲ. ಭೂಮಿ ಇವತ್ತಲ್ಲ ನಾಳೆ ಈ ಮನೆಯಿಂದ ಆಚೆ ಹೋಗಲೇಬೇಕು. ಆ ಥರ ನಾನು ಒಂದು ಯಾವ್ದಾರ ಯೋಚನೆ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಳೆ. ಅಷ್ಟು ನೀಟಾಗಿ ಬುದ್ಧಿ ಹೇಳಿದ್ರು ಇವರಿಬ್ಬರೂ ಇಲ್ಲ ಸತ್ಯಣ್ಣ, ನಾನು ಸಾಹೇಬ್ರಿಗೆ ಹೇಳಿದ್ದೀನಿ, ಇನ್ನು ಸ್ವಲ್ಪ ದಿನ ನಾವು ಇದೇ ಥರ ಗಂಡ ಹೆಂಡತಿಯಾಗಿ ನಾಟಕ ಆಡ್ಬಿಟ್ಟು ಆಮೇಲೆ ನಮ್ಮ ಈ ಕಾಂಟ್ರಾಕ್ಟ್ ಮ್ಯಾರೇಜಿಗೆ ಒಂದು ಇತಿಶ್ರೀ ಆಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂತ ಇವಳು ಹೇಳ್ತಾಳೆ. ಭೂಮಿ ಆಚೆ ಕಡೆಗೆ ಹೋಗ್ತಾಳೆ. ಆವಾಗ ಸತ್ಯ ಹೇಳ್ತಾನೆ, ಏನೋ ಜಿತಾ, ಇವಳು ಈ ಥರ ಹೇಳ್ತಾ ಇದ್ದಾಳೆ, ನಿನ್ನ ಮನಸ್ಸಲ್ಲಿ ಅವಳ ಮನಸ್ಸಲ್ಲಿ ಇರೋ ಪ್ರೀತಿನ ನಿನ್ಗೆ ಅರ್ಥ ಆಗ್ತಾ ಇಲ್ವೇನೋ ಅಂತ ಹೇಳ್ತಾನೆ. ಇಲ್ಲ, ಅವಳು ಹೇಳ್ತಿರೋದೇ ಕರೆಕ್ಟು, ನಾವಿಬ್ಬರೂ ಈ ಥರ ಮನೆಯವ್ರಿಗೆ ಎಷ್ಟು ಒಪ್ಪಿಸ್ಬೇಕು ಅಷ್ಟು ಒಪ್ಪಿಸ್ಬಿಟ್ಟು ನಮ್ಮ ಪಡೆಗೆ ನಾವು ಇಬ್ಬರು ದೂರ ಆಗೋದೇ ಸರಿ, ನಾವಿಬ್ಬರೂ ಗಂಡ ಹೆಂಡತಿಯಾಗಿ ಬಾಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಇದು ಹೆಂಗೋ ನಿನ್ನ ಮನ್ಸಿಗೆ ನೀನೇ ಮೋಸ ಮಾಡ್ಕೊತ ಇದೆಯಲ್ಲೋ ಅಂತ ಕೇಳ್ತಾನೆ. ಇದೇ ಕರೆಕ್ಟು, ಭೂಮಿ ಮನಸ್ಸಲ್ಲಿ ಏನಿದೆಯೋ ಆಲೋಚನೆ ಅದೇ ಕರೆಕ್ಟು.
ಒಂದ್ಸಲಿ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದರೆ ನಾನು ಹೆಂಗೆ ಅದನ್ನು ಸರಿ ಮಾಡೋದಕ್ಕಾಗುತ್ತೆ? ಅದೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಡೆಗೆ ನಾವು ಈಗ ಹಿಂಗೆ ಎತ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅವನು ಹೊಂಟೋಗ್ತಾನೆ. ಅವಾಗ ಸತ್ಯಂಗೆ ತಲೆ ಕೆಡ್ತಾ ಇರುತ್ತೆ. ಏನಿದು ಇವರಿಬ್ಬರು ಈ ಥರ ಅಂತಿದ್ದಾರಲ್ಲ, ಏನಪ್ಪ ಮಾಡೋದು? ಇವರಿಬ್ಬರನ್ನ ಒಂದು ಮಾಡೋದಕ್ಕೆ ನಾನು ಇನ್ನೂ ಏನೇನು ಮಾಡಬೇಕು ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾನೆ. ಅಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಭೂಮಿ ಮತ್ತು ಅಜಿತ್ ಇಬ್ಬರೂ ಒಂದಾಗ್ತಾರ ಆಗೋದಕ್ಕೆ ಈ ದೇವಯಾನಿ ಮತ್ತು ಅಂಜನಾ ಏನಾರ ಕಿತಾಪತಿ ಮಾಡಿ ಅವರಿಬ್ಬರನ್ನ ದೂರ ಮಾಡೋದಕ್ಕೆ ಅಂತ ಪ್ರಯತ್ನ ಪಡ್ತಾರಾ? ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.